ರೆಫರೆನ್ಸಿಂಗಲ್ಲಿ ಬರುವಂಥ ಮೂರನೇ ರೆಫರೆನ್ಸಿಂಗ್ ಯಾವುದಂದರೆ ಮಿಕ್ಸ್ಡ್ ರೆಫರೆನ್ಸಿಂಗ್. ಅಬ್ಸಲ್ಯೂಟ್ ರೆಫರೆನ್ಸಿಂಗಲ್ಲಿ ನಾವು ರೋ ಕಾಲಮ್ ಎರಡೂ ಲಾಕ್ ಮಾಡ್ತೀವಿ ಯೂಸಿಂಗ್ ಡಾಲರ್ ಸಿಂಬಲ್. ಆದರೆ ಮಿಕ್ಸ್ಡ್ ರೆಫರೆನ್ಸಿಂಗಲ್ಲಿ ನಾವು ಐದರ್ ರೋ ಅಥವಾ ಕಾಲಮ್ ಎರಡರಲ್ಲಿ ಒಂದನ್ನು ಮಾತ್ರ ನಾವು ಲಾಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೋದು ಆಲ್ರೆಡಿ ಅಬ್ಸಲ್ಯೂಟ್ ರೆಫರೆನ್ಸಿಂಗ್ ಯೂಸ್ ಮಾಡಿ 2021 ಎಲ್ಲ ರೀಜನ್ದು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ನಾನು ಅದೇ ಫಾರ್ಮುಲಾನ ಡ್ರ್ಯಾಗ್ ಮಾಡಿ ರೈಟ್ ಸೈಡಿಗೆ ಕಾಪಿ ಮಾಡಿದಾಗ ಪರ್ಸೆಂಟೇಜ್ ಏನೋ ಬರುತ್ತೆ 2022ಗೆ. ಆದರೆ ಅದು ತಪ್ಪು. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಫಾರ್ಮುಲಾ ಬಾರಲ್ಲಿ ಹೋಗ್ಬಿಟ್ಟು ಫಾರ್ಮುಲಾನ ಸೆಲೆಕ್ಟ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ನಾವು ರೆಫರ್ ಮಾಡಿರೋವಂಥ ವ್ಯಾಲ್ಯೂಸ್ ಎರಡೂ ಇಲ್ಲಿ ತೋರಿಸುತ್ತೆ. ಈ 3 ವ್ಯಾಲ್ಯೂ ಏನೋ ಕರೆಕ್ಟಾಗೇ ಇದೆ 2022 ನಾರ್ತ್ ರೀಜನಲ್ಲಿ. ಆದರೆ ಅದು ಡಿವೈಡ್ ಆಗಬೇಕಾಗಿರೋದು E8ಅಲ್ಲಿರೋ ವ್ಯಾಲ್ಯೂನ. ಆದರೆ ಡಿವೈಡ್ ಆಗ್ತಾ ಇರೋದು ಫಾರ್ಮುಲಾದಲ್ಲಿ D8ಅಲ್ಲಿರೋ ವ್ಯಾಲ್ಯೂನ. ಯಾಕಂದರೆ ಅದು ಡಿ ಕಾಲಮ್ 8th ರೋ ಲಾಕ್ ಆಗಿರೋದ್ರಿಂದ. ಸೊ ನಾನು ಇಲ್ಲಿಗೆ ಈ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡು E8ನ ಸೆಲೆಕ್ಟ್ ಮಾಡ್ಕೊಂಡು ರೀಪ್ಲೇಸ್ ಮಾಡ್ತೀನಿ. ಎಂಟರ್ ಕೀ ಪ್ರೆಸ್ ಮಾಡಿದಾಗ 15.4 ವ್ಯಾಲ್ಯೂ ಏನೋ ಕರೆಕ್ಟಾಗಿ ಬರುತ್ತೆ. ಆದರೆ ನಾನು ಮತ್ತೆ ಡ್ರ್ಯಾಗ್ ಮಾಡಿದಾಗ ಕೆಳಗಡೆಗೆ ಅದು ರಿಲೇಟಿವ್ ರೆಫರೆನ್ಸಿಂಗ್ ತೊಗೊಂಡು ಮತ್ತೆ ಎರರ್ ತೋರಿಸುತ್ತೆ ಬ್ಲ್ಯಾಂಕ್ ಸೆಲ್ಸ್ ಎಲ್ಲ ಇರೋದ್ರಿಂದ. ಇದನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ಅಂದರೆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾ ಬಾರಲ್ಲಿ ನಾವು ಡಿವೈಡ್ ಮಾಡ್ತಾ ಇರೋವಂಥ ವ್ಯಾಲ್ಯೂ ಏನಿದೆ ಸೆಲ್ ಅಡ್ರೆಸ್ ಅದನ್ನು ತೊಗೋಬೇಕು. ಅದನ್ನು ತೊಗೊಂಡಾಗ ನಾವು ನೋಟಿಸ್ ಮಾಡ್ಬೋದು ಎಲ್ಲ ಟೋಟಲೂ 8th ರೋನಲ್ಲೇ ಇದೆ. ಕಾಲಮ್ ಮಾತ್ರ ಚೇಂಜ್ ಆಗ್ತಿದೆ. ಇಯರ್ ಚೇಂಜ್ ಆದಂಗೆ ಕಾಲಮ್ ಚೇಂಜ್ ಆಗ್ತಿದೆ. ಸೊ ನಾನಿಲ್ಲಿ ಲಾಕ್ ಮಾಡಬೇಕಾಗಿರೋದು ರೋ ಮಾತ್ರ, 8th ರೋ ಮಾತ್ರ, ಕಾಲಮ್ ಅಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ E8 ಏನಿದೆ ಇಲ್ಲಿ ಫಾರ್ಮುಲಾ ಬಾರಲ್ಲಿ ಸೆಲೆಕ್ಟ್ ಮಾಡಿಕೊಂಡು F4 ಕೀ ಪ್ರೆಸ್ ಮಾಡಿದಾಗ ಕಾಲಮ್ ಮತ್ತು ರೋ ಎರಡೂ ಲಾಕ್ ಆಯಿತು. ಸೊ ನನಗೆ ಇವಾಗ 8th ರೋಗೆ ಮಾತ್ರ ಲಾಕ್ ಇರಬೇಕು. ಮತ್ತೆ F4 ಕೀ ಪ್ರೆಸ್ ಮಾಡಿದಾಗ ಈ ಕಾಲಮಿಂದ ಲಾಕ್ ರಿಲೀಸ್ ಆಯಿತು, 8th ಕಾಲಮ್ ಹಾಗೆ ರಿಟೈನ್ ಆಗಿದೆ ಲಾಕ್. ಸೊ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಎಂಟರ್ ಕೀ ಪ್ರೆಸ್ ಮಾಡಿ ವ್ಯಾಲ್ಯೂ ನೋಡಿದಾಗ ಮತ್ತೆ 15.4 ಕರೆಕ್ಟಾಗೇ ಇದೆ. ಇದನ್ನು ನಾನು ವರ್ಟಿಕಲ್ ಆಗು ಡ್ರ್ಯಾಗ್ ಮಾಡ್ಬೋದು, ಹಾರಿಜಾಂಟಲ್ ಆಗು ಡ್ರ್ಯಾಗ್ ಮಾಡ್ಬೋದು. ನಾನು ಫಸ್ಟು ಹಾರಿಜಾಂಟಲ್ ಆಗಿ ಡ್ರ್ಯಾಗ್ ಮಾಡ್ತೀನಿ. ಅದೇ ಕೀನ ಮತ್ತೆ ಫಿಲ್ ಹ್ಯಾಂಡಲ್ನ ಹಿಡ್ಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡ್ತೀನಿ. ಸೊ ಎಲ್ಲ ಸೆಲ್ಸ್ಗೂ ಕಾಪಿ ಆಯಿತು. ನಾವು ವ್ಯಾಲ್ಯೂ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಯಾವುದಾದ್ರೂ ಒಂದು ಸೆಲ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಾಗ ನೀವು ನೋಡ್ಬೋದು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ 2024 ಸೆಂಟ್ರಲ್ ರೀಜನ್ನ. ಸೊ ಫಾರ್ಮುಲಾ ಬಾರಲ್ಲಿ ನಾವು ಫಾರ್ಮುಲಾನ ಸೆಲೆಕ್ಟ್ ಮಾಡಿದಾಗ ನಮಗೆ ಅದರಲ್ಲಿ ರೆಫರ್ ಆಗಿರೋ ಅಂಥ ಎಲ್ಲ ಸೆಲ್ಸು ಹೈಲೈಟ್ ಆಗುತ್ತೆ. ಸೊ ನಮಗೆ ಇಲ್ಲಿ ಸೆಂಟ್ರಲ್ ಆ್ಯಸ್ ಇಟ್ ಈಸ್ ಸೆಂಟ್ರಲಲ್ಲಿರೋ ವ್ಯಾಲ್ಯೂನೇ ಸೆಲೆಕ್ಟ್ ಆಗಿದೆ. ಡಿವೈಡ್ ಆಗಿರೋದು ಆ ಇಯರ್ ಪರ್ಟಿಕ್ಯುಲರ್ ಇಯರ್ 2024ದು ಏನಿದೆ ಟೋಟಲ್ಲು ಅದರಿಂದ ಡಿವೈಡ್ ಆಗಿದೆ. ಅದೇ ಥರ ನಾನು 2025ಅಲ್ಲಿ ಕೊನೆ ವೆಸ್ಟ್ ರೀಜನ್ದು ಸೆಲೆಕ್ಟ್ ಮಾಡಿದಾಗ ನೀವು ಇಲ್ಲೂ ನೋಡ್ಬೋದು H7 ಎಲ್ಲಿದೆ ಅಂದರೆ 2025ಅಲ್ಲಿ ವೆಸ್ಟ್ ರೀಜನ್ ಇದೇನೆ. ಅದು ಡಿವೈಡ್ ಆಗ್ತಾ ಇರೋದು ಆ ಇಯರ್ದು ಟೋಟಲ್. ನೀವು ಸೆಲ್ನ ಪ್ಲೇಸ್ ಮಾಡಿ ಇಲ್ಲಿ ಟೂಲ್ ಟಿಪ್ಪಲ್ಲೂ ನೋಡ್ಬೋದು ನೀವು ಮೌಸ್ ಪಾಯಿಂಟರ್ ಹಿಡಿದಾಗ 4303 ಇಲ್ಲಿ ಹೈಲೈಟ್ ಆಗಿರೋದು ಅದೇನೆ. ಸೊ ನಮಗೆ ನಾವು ಫಾರ್ಮುಲಾದಲ್ಲಿ ಸೆಲ್ ರೆಫರೆನ್ಸಿಂಗ್ ಕರೆಕ್ಟಾಗಿ ಮಾಡಿದವೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಇದು ಒಂದು ಮೆಥಡ್. ಫಾರ್ಮುಲಾ ಬಾರಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೊಂಡಾಗ ನಮಗೆ ಟೂಲ್ ಟಿಪ್ಪಲ್ಲೂ ವ್ಯಾಲ್ಯೂ ತೋರಿಸುತ್ತೆ. ಜೊತೆಗೆ ಆ ಫಾರ್ಮುಲಾದಲ್ಲಿ ಯೂಸ್ ಮಾಡಿರೋ ಅಂಥ ಪ್ರತಿಯೊಂದು ಸೆಲ್ಲೂ ಕೂಡ ಹೈಲೈಟ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು 984 ವೆಸ್ಟ್ ರೀಜನ್ದು ಡಿವೈಡ್ ಆಗಿರೋದು ಆ ಇಯರ್ ಟೋಟಲಿಂದ. ಸೊ ನಮಗೆ ಮಿಕ್ಸ್ಡ್ ರೆಫರೆನ್ಸಿಂಗ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದರೆ ನಾವು ಫಾರ್ಮುಲಾನ ವರ್ಟಿಕಲಿ ಮತ್ತು ಹಾರಿಜಾಂಟಲಿ ಎರಡೂ ಕಡೆ ಡ್ರ್ಯಾಗ್ ಮಾಡಬೇಕಾದ್ರೆ ಲಾಸ್ಟ್ ಡೇಟಾ ಸೆಟ್ಟಲ್ಲಿ ಈ ರೆಫರೆನ್ಸಿಂಗ್ ತುಂಬ ಹೆಲ್ಪ್ ಆಗುತ್ತೆ. ಸೆಲ್ ರೆಫರೆನ್ಸಿಂಗ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅಸ್ಯೂಮ್ ಮಾಡಿಕೊಂಡು ಒಂದು ಚಿಕ್ಕ ಅಸೈನ್ಮೆಂಟ್ ಕೊಡ್ತಾ ಇದ್ದೀನಿ. ಪಕ್ಕದ ಶೀಟಲ್ಲಿ ಒಂದು ಡೇಟಾ ಇದೆ. ಅದರಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ಇದೆ, ಸೀರಿಯಲ್ ನಂಬರ್, ಎಂಪ್ಲಾಯಿ ID, ಎಂಪ್ಲಾಯಿ ನೇಮ್, ಡಿಪಾರ್ಟ್ಮೆಂಟ್ ಮತ್ತು ಸ್ಯಾಲರಿ. ಅದ್ರ ಪಕ್ಕದಲ್ಲಿರೋ ಕಾಲಮಲ್ಲಿ ನೀವು ಬೋನಸ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಬೋನಸ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸ್ಯಾಲ್ರಿ ಜೊತೆಗೆ 2% ಏನಿದೆ ಸ್ಯಾಲ್ರಿನಲ್ಲಿರೋ 2% ಬೋನಸ್ ಅಮೌಂಟ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಆ ಅಮೌಂಟ್ ಎಷ್ಟು ಅನ್ನೋದು F ಕಾಲಮಲ್ಲಿ ಬರಬೇಕು. ಅದೇ ಥರ ನೆಕ್ಸ್ಟ್ ಕಾಲಮ್ Gನಲ್ಲಿ ಸ್ಯಾಲ್ರಿ ಮತ್ತು ಬೋನಸ್ ಅಮೌಂಟ್ ಎರಡೂ ಆ್ಯಡ್ ಮಾಡಿ ಎಷ್ಟಾಗುತ್ತೆ ಅದು ನ್ಯೂ ಸ್ಯಾಲ್ರಿ ಕಾಲಮಲ್ಲಿ ಡಿಸ್ಪ್ಲೇ ಆಗಬೇಕು. ಇಲ್ಲಿ ನಾವು ಬೋನಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿರೋವಂಥದ್ದು 2%. ನೀವು ಮ್ಯಾನ್ಯುಯಲ್ ಆಗಿ ಇಲ್ಲಿ 2% ಅಂತ ಟೈಪ್ ಮಾಡೋ ಹಂಗಿಲ್ಲ, ಸೆಲ್ ರೆಫರೆನ್ಸಿಂಗ್ ಯೂಸ್ ಮಾಡಿ ಫಾರ್ಮುಲಾ ಹಾಕಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಟ್ರೈ ಮಾಡಿ, ವಿಡಿಯೋನ ಪಾಸ್ ಮಾಡಿ. ಗೊತ್ತಾಗಲಿಲ್ಲ ಅಂತ ಅಂದರೆ ನಾನು ಈ ವಿಡಿಯೋ ಕಂಟಿನ್ಯೂಯೇಷನಲ್ಲಿ ಇದಕ್ಕೆ ಸೊಲ್ಯೂಷನ್ ಕೊಡ್ತೀನಿ. ಈ ವಿಡಿಯೋನ ಪಾಸ್ ಮಾಡಿ
ಅಸೈನ್ಮೆಂಟ್ನ ಟ್ರೈ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಅಸೈನ್ಮೆಂಟ್ ಸಾಲ್ವ್ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂತ ಅಂದರೆ ಇಲ್ಲಿದೆ ಸೊಲ್ಯೂಷನ್. ಮೊದಲನೇದಾಗಿ ಫಸ್ಟು ಸೆಲ್ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲಿ ಬೋನಸ್ ಅಮೌಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತ ಇದ್ದೀವಿ ಆ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾ ಹಾಕಬೇಕು. ಫಾರ್ಮುಲಾದಲ್ಲಿ ಸ್ಯಾಲ್ರಿ ಮಲ್ಟಿಪ್ಲೈಡ್ ಬೈ ಬೋನಸ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಸ್ಯಾಲ್ರಿ ಇರೋ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಮಲ್ಟಿಪ್ಲೈ ಮಾಡೋದಕ್ಕೆ ಆಸ್ಟ್ರಿಸ್ಕ್ ಸಿಂಬಲ್ ಟೈಪ್ ಮಾಡಿ K1 ಅಲ್ಲಿರೋ ವ್ಯಾಲ್ಯೂ ಅಂದರೆ ಬೋನಸ್ ಪರ್ಸೆಂಟೇಜ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಎಂಟರ್ ಕೀ ಪ್ರೆಸ್ ಮಾಡಿದಾಗ ಮೊದಲನೇ ಸೆಲ್ಲಲ್ಲಿ ಬೋನಸ್ ಅಮೌಂಟ್ ಕರೆಕ್ಟಾಗಿ ಬರುತ್ತೆ. ಅದೇ ಫಾರ್ಮುಲಾನ ನಾನು ಕೆಳಗಡೆಗೆ ಡ್ರ್ಯಾಗ್ ಮಾಡಿದಾಗ ಸ್ಯಾಲ್ರಿ ಅಮೌಂಟ್ ಬೇರೆ ಎಂಪ್ಲಾಯೀಸ್ದೇನಿದೆ ಅದು ಬ್ಲ್ಯಾಂಕ್ ಸೆಲ್ಲಿಂದ ಮಲ್ಟಿಪ್ಲೈ ಆಗುತ್ತೆ. ಆವಾಗ ರಿಲೇಟಿವ್ ರೆಫರೆನ್ಸ್ ಇಲ್ಲಿ ವರ್ಕ್ ಆಗೋದಿಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋವಂಥ ರೆಫರೆನ್ಸ್ ಟೈಪ್ ಯಾವುದು ಅಂತಂದರೆ ಆಬ್ಸಲ್ಯೂಟ್ ರೆಫರೆನ್ಸ್. ಆಬ್ಸಲ್ಯೂಟ್ ರೆಫರೆನ್ಸಲ್ಲಿ ಬೋನಸ್ ಅಮೌಂಟು K1 ಅಲ್ಲಿರೋದ್ರಿಂದ ಆ ಸೆಲ್ನ ನಾನು ಲಾಕ್ ಮಾಡಬೇಕು. ಲಾಕ್ ಮಾಡೋದಕ್ಕೆ ಆ ಸೆಲ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿಕೊಂಡು ಫಾರ್ಮುಲಾದಲ್ಲಿ F4 ಕೀನ ಪ್ರೆಸ್ ಮಾಡ್ತೀನಿ. F4 ಕೀನ ಪ್ರೆಸ್ ಮಾಡಿದ ತಕ್ಷಣ $ಸಿಂಬಲ್ ಅಪಿಯರ್ ಆಗುತ್ತೆ. ಅಂದರೆ K ಸೆಲ್ ಏನಿದೆ ಅದು ಲಾಕ್ ಆಗಿದೆ. ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನಮಗೆ 30,000 ಸ್ಯಾಲರಿಗೆ 2% ಅದೇನಿದೆ 600 ಅಮೌಂಟ್ ಕ್ಯಾಲ್ಕುಲೇಟ್ ಆಗಿ ಸೆಲ್ಲಲ್ಲಿ ಬರುತ್ತೆ. ಇವಾಗ ನಾನು ಈ ಫಾರ್ಮುಲಾನ ಇರೋ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಹ್ಯಾಂಡಲ್ ಇಟ್ಕೊಂಡು ಡಬಲ್ ಕ್ಲಿಕ್ ಮಾಡಿದಾಗ ಬೇರೆ ಸೆಲ್ಗೆ ಕೆಳಗಡೆ ಇರೋ ಸೆಲ್ಗೆ ಅದು ಕಾಪಿ ಆಗುತ್ತೆ. ಆಯಾ ಸ್ಯಾಲ್ರಿಗೆ 2% ಕ್ಯಾಲ್ಕುಲೇಟ್ ಆಗಿ ಬೋನಸ್ ಅಮೌಂಟು ಆಯಾ ಎಂಪ್ಲಾಯೀಸ್ಗೆ ಬೋನಸ್ ಅಮೌಂಟ್ ಕಾಲಮಲ್ಲಿ ಡಿಸ್ಪ್ಲೇ ಆಗ್ತಿದೆ. ಇವಾಗ ನ್ಯೂ ಸ್ಯಾಲ್ರಿನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ನಾವು ಸ್ಯಾಲ್ರಿ ಅಮೌಂಟ್ನ ಬೋನಸ್ ಅಮೌಂಟ್ಗೆ ಆ್ಯಡ್ ಮಾಡಬೇಕು. ಅದಕ್ಕೆ ನಾನು ನ್ಯೂ ಸ್ಯಾಲ್ರಿ ಇರೋ ಅಂಥ ಕಾಲಮಲ್ಲಿ G1 ಸೆಲೆಕ್ಟ್ ಮಾಡ್ಕೊಂಡು ಮೊದಲನೇ ಸೆಲ್ನ ಈಸ್ ಈಕ್ವಲ್ ಟು ಸ್ಯಾಲ್ರಿ ಇರೋ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಪ್ಲಸ್ ಬೋನಸ್ ಅಮೌಂಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಅಂದರೆ E2 ಮತ್ತು F2 ಎರಡೂ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡೋಕ್ಕೆ ಫಾರ್ಮುಲಾ ಹಾಕಿ ಎಂಟ್ರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನನಗೆ ಟೋಟಲ್ ಅಮೌಂಟ್ 30,600 ಮೊದಲನೇ ಎಂಪ್ಲಾಯಿಗೆ ಬಂದಿದೆ. ಅದನ್ನೇ ಸೆಲ್ನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಹ್ಯಾಂಡಲ್ ಇಟ್ಕೊಂಡು ಡಬಲ್ ಕ್ಲಿಕ್ ಮಾಡಿದಾಗ ಉಳಿದಿರೋ ಎಂಪ್ಲಾಯೀಸ್ಗೂ ನ್ಯೂ ಸ್ಯಾಲ್ರಿ ಕ್ಯಾಲ್ಕುಲೇಟ್ ಆಗಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಸೆಲ್ ರೆಫರೆನ್ಸಿಂಗ್ ಉಪಯೋಗ ಏನಂತ ಅಂದರೆ ಸಪೋಸ್ ನಾನೇನಾದರೂ K1 ಸೆಲ್ಲಲ್ಲಿ ಬೋನಸ್ ಪರ್ಸೆಂಟೇಜ್ ಚೇಂಜ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ನಾನು ಏನು ಪರ್ಸೆಂಟ್ ಎಂಟ್ರ್ ಮಾಡ್ತೀನಿ ಅದು ಅಪ್ಲೈ ಆಗಿ ಬೋನಸ್ ಅಮೌಂಟು ಆ ಪರ್ಸೆಂಟೇಜಿಗೆ ತಕ್ಕಂಗೆ ಚೇಂಜ್ ಆಗುತ್ತೆ. ಪ್ಲಸ್ G ಕಾಲಮಲ್ಲಿರೋ ನ್ಯೂ ಸ್ಯಾಲ್ರಿ ಹೊಸ ಸ್ಯಾಲ್ರಿ ಏನಿದೆ ಅದು ಅಪ್ಡೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ K1 ಅಲ್ಲಿ 2% ಬದಲು 4% ಕೊಟ್ಬಿಟ್ಟು ಎಂಟರ್ ಕೀ ಪ್ರೆಸ್ ಮಾಡಿದ ತಕ್ಷಣ ನೀವು ನೋಡ್ಬೋದು 4% ಏನಿದೆ ಬೋನಸ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿ ಬೋನಸ್ ಅಮೌಂಟ್ ಕಾಲಮಲ್ಲಿ ಬಂದಿದೆ. ಅದೇ ಥರ ಸ್ಯಾಲ್ರಿ ಮತ್ತು ಬೋನಸ್ ಅಮೌಂಟ್ ಆ್ಯಡ್ ಆಗಿ ಆಟೋಮ್ಯಾಟಿಕ್ ಆಗಿ ನ್ಯೂ ಸ್ಯಾಲ್ರಿ ಏನಿದೆ G ಕಾಲಮಲ್ಲಿ ಅದು ಕೂಡ ಅಪ್ಡೇಟ್ ಆಗುತ್ತೆ. ಸೊ ಸೆಲ್ ರೆಫರೆನ್ಸಿಂಗ್ ಉಪಯೋಗ ಏನಂದರೆ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಯೂಸ್ ಮಾಡಬೇಕಾದ್ರೆ ಲಾರ್ಜ್ ಡೇಟಾ ಸೆಟ್ ಮೇಲೆ ಫಾರ್ಮುಲಾಸ್ನ ಮತ್ತೆ ಚೇಂಜ್ ಮಾಡೋ ಬದಲು ಸೆಲ್ ರೆಫರೆನ್ಸಿಂಗ್ ಯೂಸ್ ಮಾಡಿ ಚೇಂಜಸ್ನ ಅಪ್ಲೈ ಮಾಡ್ಬೋದು.